ನನ್ನಲ್ಲಿ ಅಹಂಕಾರ, ಗರ್ವ, ನಾನು ಎಂಬ ಅಹಂಭಾವ, ನಾನಾ ರೀತಿಯ ಲೋಕದ ಅನೇಕ ವಿಷಯಗಳಲ್ಲಿ ನಾನು ಮುಳುಗಿ ನನ್ನ ಜ್ಯೋತಿ ಇತರರ ಮುಂದೆ ಬೆಳಗಬೇಕು ಅಂತ ಹೇಳಿದ್ರೆ ಯಾವ್ದು ಬೆಳಗಬೇಕು? ನಾನು ಹಲೋ, ಯಾವುದನ್ನ ಬೆಳಗಬೇಕು? ನನ್ನಲ್ಲಿರುವ ಜ್ಯೋತಿ. ನನ್ನಲ್ಲಿ ಯಾವ ಜ್ಯೋತಿ ಇದೆ? ಚಾಡಿ ಹೇಳುವ ಜ್ಯೋತಿ ಇದೆ, ಸುಳ್ಳು ಹೇಳುವ ಜ್ಯೋತಿ ಇದೆ, ಮೋಸ ಮಾಡೋ ಜ್ಯೋತಿ ಇದೆ, ಅನೈತಿಕ ಸಂಬಂಧದ ಜ್ಯೋತಿ ಇದೆ, ಹಾಗೂ ನಾನಾ ವಿಧದ ಪಾಪದ ಜ್ಯೋತಿ ನನ್ನಲ್ಲಿದೆ. ಈ ನನ್ನ ಜ್ಯೋತಿಯನ್ನು ಯಾರ ಮುಂದೆ ಬೆಳಗಬೇಕು? ಜನರ ಮುಂದೆ. ಒಪ್ತಾರಾ? ದೇವರ ವಾಕ್ಯ ಇದು ಪ್ರವಾದಿ ಹೇಳಿದಲ್ಲ. 4 ಗಾಸ್ಪಲ್ ಅಲ್ಲಿ ಬರೆದಿರ್ತಕ್ಕಂಥ ಎಲ್ಲವೂ ಡೈರೆಕ್ಟ್ ಸ್ಪೀಚ್. ಯಾರ್ದು? ದೇವನದು. ನಿನ್ನ ಜ್ಯೋತಿ ಜಗದ ಮುಂದೆ, ಎಲ್ಲರ ಮುಂದೆ ಬೆಳಗಿಸು. ಮದರ್ ತೆರೇಸಾ ಅವರ ಹೆಸರು ಹೇಳಿದರೆ ಸಾಕು, ಆ ಕಲ್ಕಟ್ಟದಲ್ಲಿ ಆಶ್ರಮಗಳಲ್ಲಿ ಅವರ ಜ್ಯೋತಿ. ಅವರು ಯಾವ ಜ್ಯೋತಿಯನ್ನು ಪಡೆದಿದ್ದು? ಯೇಸು ಕ್ರಿಸ್ತನ ಆ ಜ್ಯೋತಿ, ಆ ಬೆಳಕು. ಆ ಜ್ಯೋತಿ ನಮ್ಮಲ್ಲಿ ಸ್ವೀಕರಿಸಿ, ನಮ್ಮಲ್ಲಿರ್ತಕ್ಕಂಥ ಎಲ್ಲ ಈ ಅಸೂಯೆ, ದ್ವೇಷ, ವೈರಾಗ್ಯ ಹಾಗೂ ನನ್ನಲ್ಲಿರುವಂಥ ಕೆಟ್ಟ ಕಶ್ಮಲಗಳನ್ನು ತೆಗೆದು ಹಾಕಿದ ಮೇಲೆ ಈ ಒಂದು ಶರೀರ ಏನಾಗ್ತದೆ? ಅಮರತ್ವದ ಶರೀರ ಆಗ್ತದೆ. ಈ ಅಮರತ್ವದ ಶರೀರ ಆದ ಮೇಲೆ ಈ ಒಂದು ದೇಹ, ಆತ್ಮ ಎರಡು ಯೇಸು ಕ್ರಿಸ್ತನ ಜ್ಯೋತಿಯಾಗಿ ಮಾರ್ಪಡತ್ತೆ. ಯೇಸು ಕ್ರಿಸ್ತನ ಜ್ಯೋತಿಯಾಗಿ ಯಾವಾಗ ಈ ಶರೀರವು ಆತ್ಮವು ಮಾರ್ಪಟ್ಟಾಗ ಈ ವಾಕ್ಯ ನೀವು ಯಾರ ಮನೆಗೆ ಹೋಗಿ ಯಾರಿಗಾದ್ರೂ ಪ್ರೇಯರ್ ಮಾಡ್ರಿ, ಅಲ್ಲಿ 100% ಹೀಲ್ ಆಗಿರ್ತದೆ. 100% ಹೀಲ್ ಆಗ್ತದೆ. ಇದರಲ್ಲಿ ಡೌಟೇ ಪಡ್ಬೇಡ್ರಿ. ಯಾಕಂದ್ರೆ ಅನೇಕ ಜನ ಸಾಕ್ಷಿ ಹೇಳ್ತಾರೆ, ಓ ಬ್ರದರ್ ನಮ್ಗೆ ಹಂಗಾಯ್ತು ಹಿಂಗಾಯ್ತು. ಎಸ್, ದೇವರು ಮೋಸ ಮಾಡುವಂಥ ದೇವನಲ್ಲ, ನಾವು ಮೋಸ ಮಾಡ್ತೇವೆ. ದೇವರು ಮೋಸ ಮಾಡೋ ದೇವರಲ್ಲ. ದೇವನು ಪರಿಶುದ್ಧನು, ಯಥಾರ್ಥನು ದೇವನು. ದೇವನ ವಾಕ್ಯ ಹೇಳ್ತದೆ, ನನ್ನ ಜ್ಯೋತಿಯನ್ನು ನೀನು ಪಡೆದು ನೀನು ಜನರ ಮುಂದೆ ಬೆಳಗು. ಬೆಳಗ್ತಾ ಇದ್ದೇವಾ? ಬೆಳಗ್ತೀವಿ ಪಾತ್ರೆನ ಅಷ್ಟೇ. ಪಾತ್ರೆ ಬೆಳಗ್ತೀವಿ, ಜ್ಯೋತಿ ಬೆಳಗಕ್ಕಾಗೋದಿಲ್ಲ. ನಿಮ್ಮ ಜ್ಯೋತಿ ಜಗದ ಮುಂದೆ, ಜನರ ಮುಂದೆ ಬೆಳಗ್ಸ್. ಆಗ ನಿನ್ನ ಈ ಜ್ಯೋತಿಯನ್ನು ನೋಡಿ, ನಿನ್ನ ತ್ಯಾಗವನ್ನು ನೋಡಿ, ನಿನ್ನ ಪ್ರೀತಿಯನ್ನು ನೋಡಿ, ನಿನ್ನ ಸಹನೆಯನ್ನು ನೋಡಿ, ನಿನ್ನ ತ್ಯಾಗವನ್ನು ನೋಡಿ ಅನೇಕ ಜನ ಯಾರ ಬಳಿಗೆ ಬರ್ತಾರೆ? ಹಲೋ, ಯಾರ ಬಳಿ? ನಿಮ್ಮ ಬಳಿ. ರೀ, ನೀವೆಲ್ಲಿಯೋ ಹೋಗ್ತಿರಲ್ಲ, ನಮ್ಮನ್ನು ಕರ್ಕೊಂಡೋಗಿ. ರೀ, ಕುಟುಂಬದಲ್ಲಿ ಏನ್ರಿ ನಿಮ್ಮ ಮನೇಲಿ ಯಾವಾಗಲೂ ಪ್ರಾರ್ಥನೆ, ಯಾವಾಗಲೂ ಸಂತೋಷವಾಗಿರ್ತೀರಿ? ಎಸ್, ನಮ್ಮನೆ ಸಂತೋಷ. ಕಾರಣಕ್ಕೆ ಪ್ರಾರ್ಥನೆ. ರೀ, ಯಾವಾಗಲೂ ನೀವು ಗಂಡ ಹೆಂಡತಿ ಮಕ್ಕಳೆಲ್ಲ ಚರ್ಚಿಗೆ ಹೋಗ್ತಾನೆ ಇರ್ತೀರಿ, ಸಂಜೆ 8 ಗಂಟೆ ಆದ್ರೆ ಪ್ರೇಯರ್ ಮಾಡ್ತೀರಿ. ಒಂದು ದಿನವೂ ಜಗಳ ಆಗಿದ್ದು ನಾನು ಕೇಳಿಲ್ಲಲ್ಲ. ಎಸ್, ನಿಮ್ಮ ಜ್ಯೋತಿ. ಅಯ್ಯೋ, ನಿಮ್ಗೆ ಏನು ಆ ಅಕ್ಕಪಕ್ಕದ ಮನೆಯವರು ಎಂತ ಜಗಳ ಗಂಟರವರು, ಅವ್ರು ಏನ್ ಬೈದ್ರು, ನೀವು ಒಂದು ಅಕ್ಷರ ಮಾತಾಡಲ್ವಲ್ಲ. ನಾವಾಗಿದ್ರೆ ಏನಾದ್ರೂ ತಗೊಂಡು ಹೊಡೆದವ್ರನ್ನ ಸಾಯಿಸ್ಬಿಡ್ತಾ ಇದ್ವಿ ಅಂತ ಒಂದು ಮಾತಾಡುವಾಗ ಒಂದು ಅಕ್ಷರ. ಎಸ್, ಅದೇ ಜ್ಯೋತಿ. ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ದೇವರ ವಾಕ್ಯವನ್ನ ತಿರಸ್ಕರಿಸಿದಲ್ಲಿ, ದೇವರ ವಾಕ್ಯ ಅದಕ್ಕಾಗಿಯೇ ನಿನ್ನ ಜ್ಯೋತಿ. ಓದಿ ಬ್ರದರ್ 16ನೇ ವಾಕ್ಯ. ಅದೇ ರೀತಿ ನಿಮ್ಮ ಜ್ಯೋತಿ ಜನರ ಮುಂದೆ ಬೆಳಗಲಿ. ನಿಮ್ಮ ಜ್ಯೋತಿ ಯೇಸು ಕ್ರಿಸ್ತನ ತಾಳ್ಮೆ, ಯೇಸು ಕ್ರಿಸ್ತನಿಗೆ
ಫರಿಸಾಯರು, ವೇದಶಾಸ್ತ್ರಿಗಳು ಅಂದರೆ ಧರ್ಮ ಪಂಡಿತರು, ವೇದಶಾಸ್ತ್ರದಲ್ಲಿ ಉನ್ನತರು, ಗುರುಗಳು, ಬಿಷಪ್ಗಳು, ಕಾರ್ಡಿನಲ್ ಆಗಿನ ಕಾರ್ಯ ನಾನು ಹೇಳ್ತಾ ಇದ್ದೇನೆ. ಇವರೆಲ್ಲರೂ ಒಂದು ಸಭೆ ಇರುವಾಗ ಯೇಸು ಕ್ರಿಸ್ತನು ಬೋಧಿಸುವಾಗ, ಯೇಸು ಏನಂತ ತಿಳ್ಕೊಂಡು ನಮ್ಮನ್ನ ನೀನು ಏನೋ ಚಿಕ್ಕ ಮಕ್ಕಳಿಗೆ ನಮಗೆ ಬೋಧನೆ ಮಾಡೋ ರೀತಿಯಲ್ಲಿ ಬೋಧನೆ ಮಾಡ್ತಿದ್ದೆ. ನಮ್ಮ ವಯಸ್ಸೇನು, ನಾವು ಯಾರು ಗೊತ್ತಾ? ಗೊತ್ತು. ದೇವರೊಂದು ಅಕ್ಷರ ಮಾತಾಡಲಿಲ್ಲ. ನೀನು ಏನು ಗೊತ್ತಾ? ನಮ್ಮ ದೇವನು ಅಬ್ರಾಮ. ನೋಡ್ರಿ, ಅವರಿಗೆ ದೇವ್ರು ಯಾರು ಅಂತಾನೆ ಗೊತ್ತಿಲ್ಲ. ನಾವು ಅಬ್ರಾಮನ ಕಡೆಯವರು. ಅಬ್ರಾಮನು ಇದ್ದಿದ್ರೆ ಈ ರೀತಿ ಮಾಡ್ತಾ ಇರಲಿಲ್ಲ. ಅಬ್ರಾಮನ ಬಗ್ಗೆ ಮಾತಾಡಬೇಡ, ನೀನು ಆದರಕ್ಕೆ ಹುಟ್ಟಿದವನು. ಯೇಸು ಒಂದು ಅಕ್ಷರ ಮಾತಾಡಲಿಲ್ಲ. ನಾವಾಗಿದ್ದಿದ್ರೆ, ಹಲೋ, ಆ ಮಾತು ನಮಗೆ ಹೇಳಿದ್ದಿದ್ರೆ ಹೆಂಗಿರ್ತಿತ್ತು? ಸೀರೆನ ತೆಗೆದು ಸಿಗಿಸಿ, ಅದಾದ್ಮೇಲೆ ಹುಡುಕಿ ಮೂಲೆಯಲ್ಲಿರೋದನ್ನ ತಗೊಂಡು ರಪ 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 ಜುಟ್ಟು ಉದುರೋಗೋ ಮಟ್ಟಿಗೆ, ಹೌದಲ್ಲ? ಹೌದಲ್ಲ? ಹಲೋ, ಯೇಸು ಒಂದು ಅಕ್ಷರ ಮಾತಾಡಲಿಲ್ಲ. ದಿಸ್ ದ ಕ್ವಾಲಿಟಿ. ಇದೇ ಕ್ವಾಲಿಟಿ. ಇದನ್ನೇ ಹೇಳೋದು ನಿನ್ನ ಜ್ಯೋತಿ. ಯೇಸು ಕ್ರಿಸ್ತನ ಜ್ಯೋತಿ ಜಗಕ್ಕೆ ಇವತ್ತಿಗೂ ಬೆಳಗ್ತಾ ಇರತಕ್ಕಂಥದ್ದು ಅವರ ತ್ಯಾಗ, ಅವರ ಮಮತೆ, ಅವರ ತಾಳ್ಮೆ, ಅವರ ಕರುಣೆ, ಅವರ ಪ್ರೀತಿ, ಅವರ ಕ್ಷಮೆ. ಇದು ಲೋಕದಲ್ಲಿ ಬೆಳಗುವಂಥದ್ದು. ಅದಕ್ಕೆ ಕ್ರೈಸ್ತರು ಅಂತ ಹೇಳಿದ್ರೆ, ಅವ್ರು ಬಿಡ್ರಿ, ಏನೇ ಬೈದ್ರು ಒಂದು ಅಕ್ಷರ ಮಾತಾಡ, ಅದು ಕ್ವಾಲಿಟಿ. ಏನೇ ಹೇಳಿದ್ರು ಅವ್ರು ಮಾತಾಡಲ್ಲ. ಆನೆಸ್ಟ್, ತುಂಬಾ ಪ್ರಾಮಾಣಿಕರು. ಆದರೆ ಈಗ ಎಲ್ಲೂ ನೋಡಂಗಿಲ್ಲ ಪ್ರಾಮಾಣಿಕತೆ. ನಮ್ಮಲ್ಲಿರ್ತಕ್ಕಂಥ ಮೋಸ ಎಲ್ಲೂ ಇಲ್ಲ. ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ದೇವನ ವಾಕ್ಯ ಹೇಳುತ್ತದೆ, ಲೋಕವನ್ನು ಅಂಟುಕೊಳ್ಬೇಡ. ಲೋಕವು ಅಶುದ್ಧವಾದದ್ದು. ಲೋಕವು ನಿನಗೆ ಏನನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ. ನಿನ್ನ ಈ ಬದುಕನ್ನ ಹಾಳು ಮಾಡುವಂಥದ್ದೇ ಲೋಕ. ಈ ಲೋಕದಲ್ಲಿ ನಿನ್ನ ಈ ಕಣ್ಣು ಶುದ್ಧಪಡಿಸಿಕೋ. ಯಾಕೆ? ಈ ಕಣ್ಣಿನ ಮೂಲಕವೇ ಇಡೀ ನಿನ್ನ ದೇಹ ಹಾಳಾಗೋದು, ನಿನ್ನ ಕುಟುಂಬ, ನಿನ್ನ ವಿಶ್ವಾಸ, ನಿನ್ನ ಒಂದು ಆತ್ಮದ ಅಭಿಷೇಕ ನಷ್ಟಪಟ್ಟು ಹೋಗುವಂಥದ್ದು ಈ ಕಣ್ಣು, ಈ ಕಿವಿ, ಈ ಬಾಯಿ, ಈ ಪಂಚ ಇಂದ್ರಿಯ. ಅರ್ಥ ಆಗ್ತದ? ಅದಕ್ಕೆ ಇಲ್ಲಿ ದೇವನ ವಾಕ್ಯ ಈ ಪ್ಯಾರ ಹೇಳ್ತದೆ, ಈಗ ನಿನ್ನ ಜ್ಯೋತಿ ಯಾರ ಮುಂದೆ ಯಾವ ರೀತಿಯಲ್ಲಿ ಬೆಳಗಬೇಕು? ಪ್ರಿಯರೇ, ನಾವು ಎಷ್ಟು ದೇವರ ವಾಕ್ಯವನ್ನು ಕೇಳಿಯೂ ಈ ಪಾಪವನ್ನು ನಾವು ಬಿಡದೆ ಹೋದರೆ, ಒಂದು ತಿಳ್ಕೊಳ್ರಿ, ಜನರೇಷನ್ ನಾವೀಗ ಚೆನ್ನಾಗಿರ್ಬೋದು, ಆದರೆ ಒಂದು ತಿಳ್ಕೊಳ್ರಿ, ಒಂದು ಸತ್ಯ, ಈ ಪಾಪ ನಿಮ್ಮನ್ನ ನೀವೆಂಗೋ ಬಚಾವಾಗ್ಬೋದು, ಆದರೆ ಈ ಪಾಪವು ನಿಮ್ಮ ಮಕ್ಕಳು, ಇಲ್ಲ ಮರಿ ಮಕ್ಕಳು, ಇಲ್ಲ ಆ ಮಕ್ಕಳು ತಲೆಮಾರು ರಿವೆಂಜ್ ತಗೊಳತ್ತೆ. ಇದರಲ್ಲಿ ಎರಡು ಮಾತೇ ಇಲ್ಲ. ಕಾರಣ ಯಾಕೆಂದ್ರೆ ಪಾಪಕ್ಕೆ ಅಷ್ಟು ಪವರ್ ಇದೆ. ಪಾಪಕ್ಕೆ ಅಷ್ಟು ಪವರ್ ಇದೆ. ಅದಕ್ಕಾಗಿಯೇ ಈ ಶರೀರ, ಈ ಆತ್ಮ ವಲಸಾಗಬಾರದು. ಅದಕ್ಕಾಗಿಯೇ ಆತ್ಮದ ಬಗ್ಗೆ ದೇವನು ಹಾಗೂ ಸಭೆ ಈ 40 ದಿವಸ ಉಪವಾಸ ವ್ರತ, ಅದಕ್ಕೆ ದೇವನು ನಮಗೆ ಒಂದು ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು, ಈ ಪಾಪದಿಂದ ನಿನಗೆ ಹೊರಗೆ ಬಾ, ನ್ಯಾಯವನ್ನು ನ್ಯಾಯೀಕರಿಸು, ಅನ್ಯಾಯವನ್ನ ನೀನು ನ್ಯಾಯ ಎಂಬುದಾಗಿ ತೀರ್ಮಾನಿಸಬೇಡ.
ಅನ್ಯಾಯವು ನ್ಯಾಯ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಏಕೆಂದರೆ ಒಂದು ತಂದೆ ಇಲ್ಲ ಒಂದು ತಾಯಿ ಇಲ್ಲ ಒಂದು ಯಾರೋ ಒಂದು ಹಿರಿಯ ಮನುಷ್ಯ ಇಲ್ಲ ಆಫೀಸರು ಇಲ್ಲ ಒಂದು ವ್ಯಕ್ತಿಗೆ ಗೊತ್ತು ನಾನು ಏನು ಮಾಡಿದ್ದೇನೆ, ಏನು ಮಾಡಬೇಕು. ಹೌದಾ? ಹಲೋ, ನಮಗೆ ಗೊತ್ತಿಲ್ಲದ ಯಾವ ವಿಷಯವೂ ಇಲ್ಲ. ಹಾಗಾದರೆ ಒಂದು ದೈವ ಪುರುಷ, ಒಂದು ದೇವನ ಆತ್ಮವನ್ನ ಅಭಿಷೇಕವನ್ನ ಪಡೆದಂತ ಒಂದು ವ್ಯಕ್ತಿ ಯಾರೋ ಎನಿಎಕ್ಸ್, ನೀನು ಮಾಡುವುದು ಅಶುದ್ಧವಾದರೆ ನಿನ್ನ ಜೀವಿತದಲ್ಲಿ, ನಿನ್ನ ನಾಲಿಗೆಯಲ್ಲಿ, ನಿನ್ನ ಕಣ್ಣಲ್ಲಿ, ನಿನ್ನ ಎಲ್ಲ ಕಾರ್ಯದಲ್ಲೂ ಅಶುದ್ಧವೇ ಹೊರತು ಶುದ್ಧ ಆಗಲಿಕ್ಕೆ ಸಾಧ್ಯ ಇಲ್ಲ. ಆಗ ಅವನ ಪ್ರಾರ್ಥನೆಯಾಗಲಿ, ಅವನ ಒಂದು ಅಭಿಷೇಕದ ಒಂದು ಕಾರ್ಯವಾಗಲಿ, ಯಾವುದು ಕಾರ್ಯಗತ ಆಗಲಿಕ್ಕೆ ದೇವನು ಬಿಡಲ್ಲ. ಏಕೆಂದರೆ ಅಶುದ್ಧನ್ನು ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಕೀರ್ತನೆಯಲ್ಲಿ ಅತಿ ಸುಂದರವಾದಂಥ ಒಂದು ವಾಕ್ಯ ಇದೆ, ಮುರಿದ ಮನವೇ ದೇವನೊಲಿಯುವ ಯಜ್ಞ. ನೋಡಿದ್ರ? ಮುರಿದ ಮನ. ಯಾವ ರೀತಿಯಲ್ಲಿ ಮುರಿದ ಮನ? ಈ ಬೈಬಲಲ್ಲಿ ಯಾರಿಗೆ ಅಂತ ಮುರಿದ ಮನ ಇದೆ? ತೆಗೆರಿ ವಾಕ್ಯವನ್ನು ನಾವು ಧ್ಯಾನಿಸೋಣ. ಒಂದು ಸಾಮುವೇಲ್ 1ನೇ ಅಧ್ಯಾಯ ವಾಕ್ಯ 10ರಿಂದ 6ರಿಂದ ಓದಿ ಬ್ರದರ್. 1 ಸಾಮುವೇಲ್. ಇದಲ್ಲದೆ ಸರ್ವೇಶ್ವರ ನಿನ್ನನ್ನು ಬಂಜೆಯಾಗಿ ಮಾಡಿದ್ದಾರೆ ಎಂಬ ಚುಚ್ಚು ಮಾತುಗಳಿಂದ ನೋಯಿಸುತ್ತಿದ್ದಳು ಅವಳ ಸವತಿಯಾದ ಪೆನ್ನಿನಳು. ಯಾರು? ಪೆನೀನಳು, ಅನ್ನಳು, ಇಬ್ರಿಗೂ ಒಂದೇ ಗಂಡ. ಆ ಗಂಡನ ಹೆಸರೇನು? ಗಂಡನ ಹೆಸರು ಮೇಲಿದೆ ನೋಡ್ರಿ. ಎಲ್ಕಾನ್. ಯಾರು? ಎಲ್ಕಾನ್ ಹೇಳ್ರಿ. ಯಾರು? ಅಲ್ಕಾ ಅಲ್ಲ, ಎಲ್ಕ. ಗಂಡನ ಹೆಸರು ಏನು? ಎಲ್ಕ. ಇಲ್ಲಿ ಈ ಗಂಡ ವಿಶ್ವಾಸಿ. ಆ ಗಂಡ ಹೆಂಡತಿಯನ್ನ ಯಾವ ರೀತಿಯಲ್ಲಿ ಆ ತೋಟಿಯಲ್ಲಿ ಇಡಬೇಕು ಗೊತ್ತಿರುವಂತ ಗಂಡ, ದೇವನ ಭಯದಲ್ಲಿ ಇರ್ತಕ್ಕಂಥ ಗಂಡ. ಈತನಿಗೆ 2 ಹೆಂಡತಿ, ಒಂದು ಅನ್ನ, ಇನ್ನೊಬ್ಳು ಪೆನಿನ. ಈ ಹೆಂಗಸರು ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಇವಳಿಗೆ ಅನ್ನಳಿಗೆ ಮಗು ಆಗಲಿಲ್ಲ, ಇವಳಿಗೆ ಪಟ 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 ಮಕ್ಕಳಾಗೋಯ್ತು. ಆದ್ರೆ ದೊಡ್ಡ ಒಂದು ಮನೆ, ಒಳ್ಳೆ ಆಸ್ತಿ ಇದೆ, ಒಳ್ಳೆ ಮನೆಗಳಿದೆ, ಒಳ್ಳೆ ರೂಮ್ಗಳಿದೆ. ಆದರೆ ಈ ಪೆನ್ನಳು ಏನು ಮಾಡಿದ್ದು, ಈ ಅನ್ನಳ ಮುಂದೆನೆ ಹೋಗಿ ಜೋಜೋ ಲಾಲಿ ಅಂತ ಬಂಜೆ ಮುಂದೆ ಮಕ್ಕಳನ್ನು ಆಡಿಸ್ತಿದ್ರೆ ಏನಾಗ್ಬೋದು? ಹಲೋ, ಅದಾದ್ಮೇಲೆ ನೋಡು ಚಂದ್ರನ್ ನೋಡು ಅಂತೇಳಿ ಅವಳ ಮುಂದೆನೆ ಊಟ ಮಾಡಿಸೋದು. ಈ ಎಲ್ಲ ಮಕ್ಕಳನ್ನು ಕರ್ಕೊಂಡೋಗಿ ಅವಳ ಮುಂದೆನೆ ಹೋಗೋದು. ಏನಾಯ್ತು ಅವಳಿಗೆ? ಹಲೋ, ತುಂಬ ದುಃಖ. ಏನು ಇವಳು ಮಕ್ಕಳನ್ನ ಎತ್ತಿದ್ದೀನಿ ಅಂತೇಳಿ ಇಷ್ಟು ಅಹಂಕಾರ ಪಡ್ತಾಳಲ್ಲ ಅಂತೇಳಿ ಮೌನವಾಗಿ ಕೂತ್ಕೊಂಡು ಗಂಡ ನೋಡ್ದ. ಅಮ್ಮ, ಯಾಕೆ? ಒಂದು ಹೆಂಗಸು ಒಂದು ಮನೆಯಲ್ಲಿ ತುಂಬ ಸಂತೋಷವಾಗಿರ್ಬೇಕಾದ್ರೆ ಕಾರಣ ಯಾರು? ಯಾರು? ಹೆಂಗಸು. ನೀವು ಸ್ವಲ್ಪ ಮೂಡ್ ಆಫ್ ಆಗೋಯ್ತು ಅಂದ್ರೆ
ಗಂಡನಿಗೆ ಮುಗೀತು, ಬಂತು ಗ್ರಾಚಾರ. ಏ ಏನಮ್ಮ ಏನಮ್ಮ, ಹೋಗ್ರಿ, ಮೂಡ್ ಆಫ್. ನನಗೆ ಏನು ಮೂಡ್ ಆಫ್ ನಿನಗೆ? ಎಲ್ಲ ತಂದು ಹಾಕಿದ್ದೀನಲ್ಲ, ಆಗಲ್ಲ ನನಗೆ. ಅಡುಗೆ ಮಾಡೋಕ್ಕಾಗಲ್ಲ, ತಿಂಡಿ ಮಾಡೋಕ್ಕಾಗಲ್ಲ, ಮಧ್ಯಾಹ್ನ ಹೇಳಲ್ಲ, ಯಾವಾಗ ನೋಡು ಮಲ್ಕೊಳ್ಳೋದು. ಏನು? ಮೂಡ್ ಆಫ್. ಆ ಮೂಡ್ ಎಲ್ಲಿಂದ ಬರ್ತದೆ, ಮೂಡ್ ಆಫ್ ಎಲ್ಲಿಂದ ಆಗ್ತದೆ ಗೊತ್ತಿಲ್ಲ. ಈ ಮೂಡ್ ಆಫ್ ಒಂದು ಹೆಂಗಸ್ರಿಗೆ ಮಾತ್ರ ಬರಬಾರ್ದು. ಹಲೋ, ಬಂದರೆ ಮನೆ ಏನಾಗಬೇಕು? ನನಗೆ ಇವತ್ತು ಫೋನ್ ಬಂತು ಒಬ್ರದು, ಬ್ರದರ್ 5 ದಿವಸದಿಂದ ಹೋಟೆಲ್ ಊಟ. ನಾನು ಹೇಳಿದೆ ಯಾಕೆ? ಅಯ್ಯೋ ಕತೆ ಏನು ಕೇಳ್ತೀರ ಬ್ರದರ್, ಫೋನಲ್ಲಿ ಇಲ್ಲ, ಯಾವಾಗಾದ್ರೂ ಸಿಕ್ಕ್ರಿ ನಾನು ಹೇಳ್ತೇನೆ. 5 ದಿವಸ? 5 ದಿವಸ ತಿಂದು ಬ್ರದರ್, ಬೆಂದಿರ ಅಕ್ಕಿ ಎಲ್ಲ, ಹೋಟೆಲ್ದು ಗೊತ್ತಲ್ಲ ಸೋಡಾ. ನಾನು ನನ್ನ ಮಕ್ಕಳು ಬೇಡ ಬ್ರದರ್ ಕಷ್ಟ. ಇನ್ನು ಹೆಂಡ್ತಿದ ಇದ್ದಾಳೆ, ಅಡುಗೆ ಮಾಡಲ್ಲ, ಮಾಡ್ತಾಳೆ, ನಿಮ್ಗೆ ಕೊಡಲ್ಲ. ಅದೇನು ಇನ್ನೇನು ಮಾಡ್ತಾಳೆ? ತಿನ್ಬಿಟ್ಟು ಎಲ್ಲ ನಮ್ಮ ಮುಂದೆನೇ ಬೆಳಗ್ಬಿಟ್ಟು ಇಟ್ಬಿಡ್ತಾಳೆ. ಮಕ್ಕಳಿಗೆ ಕೊಡಲ್ಲ. ನಾನು ಹೇಳಿದೆ ಇದು ಯಾವ ಹೆಂಡ್ತಿ? ಅದು ನನ್ನ ಹೆಂಡ್ತಿ. ಯಾರ ಹೆಂಡ್ತಿ? ಅವ್ರ ಹೆಂಡ್ತಿ. ನಾನು ಹೇಳಿದೆ ನಿಮ್ಮ ಮುಂದೆನೇ ತಿಂದು ನಿಮಗೆ ಮಕ್ಳಿಗೂ ಬ್ರದರ್, ಮಕ್ಕಳು ಗೆಂಜಾಡಿದ್ರು ಕೊಡಲ್ಲ. 2 ಮಕ್ಕಳು ಗೆಂಜಾಡಿದ್ರು ಕೊಡಲ್ವಂತೆ. ನಾನು ಹೇಳಿದೆ ದಯವಿಟ್ಟು ಆ ತಾಯಿನ ಕರ್ಕೊಂಡು ಬಾ ನನ್ನ ಹತ್ರ ಕರ್ಕೊಂಡು ಬನ್ರಿ. 5 ದಿವಸ ಆಯಿತು ಬ್ರದರ್, ನನ್ನ ಮಕ್ಕಳಿಗೂ ಹೋಟೆಲ್, ನಾನು ಹೋಟೆಲ್. ಪ್ರಿಯರೇ, ಈ ಮೂಡ್ ಆಫ್ ಮೂಡ್ ಆನ್ ಯಾವಾಗ ಆಗ್ತದೆ, ಏನಕ್ಕೆ ಆಗ್ತದೆ ಗೊತ್ತಿಲ್ಲ. ಆದರೆ ನಮ್ಮನೇಲಿ ಆ ಥರ ಅಭ್ಯಾಸ ಇಲ್ಲ, ಗೊತ್ತಿಲ್ಲ ನನಗೆ. ಆ ಥರ ಏನು ಮೂಡ್ ಆಫ್ ಇಲ್ಲ, ಮೂಡ್ ಆನೂ ಆಗಲಿಲ್ಲ, ಯಾವಾಗಲೂ ಮೂಡ್ ಆನೆ. ಇಲ್ಲಿ ಅನ್ನಳ ಮುಂದೆ ಇವಳು ಪೆನಿನಳು ಏನ್ ಮಾಡ್ತಿದ್ಲು? ಮಗುನ ಬೇಕು ಅಂತಾನೆ ಆಡಿಸ್ತಾ ಇದ್ಲು, ಲಾಲಾ ಲಾಲಾ ಅಂತೇಳಿ. ಅವಳಿಗೆ ದಿನೇ ಅವಳಿಗೆ ಏನಾಗ್ತಿತ್ತು? ದುಃಖ, ವೇದನೆ, ಸಂಕಟ. ಏನ್ ದೇವ್ರು ನನಗೆ ಇಂಥ ಒಂದು ಪನಿಷ್ಮೆಂಟ್ ಕೊಟ್ಟನಲ್ಲ. ನನ್ನ ಗಂಡ ಒಳ್ಳೆಯವನು, ಗಂಡ ನೋಡದ, ಯಾಕೆ ಏನಾಯ್ತು ನೋಡ್ರಿ, ನನಗೆ ಬಂಚೆ ಇದು ಅವಳು ಬೇಕು ಅಂತ ಮಾಡ್ತಾಳಲ್ಲ. ನನ್ನ ಮುಂದೆ ಮಗುನ ಆಡಿಸ್ತಾಳೆ, ಮಗು ಚೆನ್ನಾಗಿದ್ರು ನನ್ನ ಮುಂದೆ ಎತ್ಕೊಂಡು ನಡೀತಾಳೆ, ನನ್ನ ಮುಂದೆನೇ ತಿನ್ನಿಸ್ತಾಳೆ. ಅಲ್ಲಿ ನೋಡು ಅಂತ ಮಗುನ, ಆ ತಿನ್ನೋ ಮಗುನು ಅಲ್ಲಿ ನೋಡು, ಚಂದ್ರ ನೋಡು, ಸೂರ್ಯ ನೋಡು ಅಂತೇಳಿ ತಿನ್ನಿಸ್ತಾ ಇರ್ತಾಳಲ್ಲ. ಅಲ್ಲಿ ಅವ್ರ ಮನೆ, ಅವಳಿಗೆ ಅಂತ ನೀನು ಮನೆ ಮಾಡಿಕೊಟ್ಟಿದ್ಯಾ, ಅಲ್ಲಿರಲ್ವಲ್ಲ, ನನ್ನ ಮನೆ ಹತ್ರ ಬಂದು ಈ ಕಾರ್ಯವನ್ನು ಮಾಡ್ತಾಳಲ್ಲ ಎಂದು ಗಂಡನಿಗೆ ಹೇಳುವಾಗ, ಗಂಡನು ತುಂಬ ಬ್ರೈನಿ. ಅಮ್ಮ ನೋಡು, 10 ಮಕ್ಕಳಿಗಿಂತಲೂ ಶ್ರೇಷ್ಠ ನಾನು ನಿನಗೆ 10 ಮಕ್ಕಳಿಗಿಂತಲೂ ಶ್ರೇಷ್ಠ. ನಾನು ನಿನಗೆ ಏನಾದರೂ ಮಾಡಿ? ಇಲ್ಲ. ಅವಳು ಊಟ ಮಾಡಲಿಲ್ಲ, ಬೇಜಾರಲ್ಲಿ ಕೂತಿಯಾಳೆ, ಕೆಲಸ ಎಲ್ಲ ಮಾಡ್ತಾಳೆ, ಊಟ ಮಾಡ್ತಿಲ್ಲ, ಸುಸ್ತಾಗಿದ್ದಾಳೆ, ಮುಖ ಬಾಡೋಗಿದೆ. ಅದಾಗಿ ಗಂಡ ಹೇಳ್ತಾನೆ, ಬಿಡು, ಅವಳು ತಾನೇ ಹೇಳ್ಕೊಳ್ತಾನೆ, ಹೇಳು, ಅದಕ್ಕೆ ಚಿಂತೆ ಮಾಡಬೇಡ. ಹೇಳಿದ ಕೂಡಲೇ ಅವಳಿಗೇನೋ ಒಂದು ಸಮಾಧಾನ. ಓದಿ ಬ್ರದರ್ ವಾಕ್ಯ. ವರ್ಷವೂ ಇದು ಹಾಗೇ ನಡೆಯುತ್ತಿತ್ತು. ವರ್ಷವೂ ಹಾಗೇ ನಡೆಯುತ್ತಿತ್ತು. ಸರ್ವೇಶ್ವರನ ಮಂದಿರಕ್ಕೆ ಹೋದಾಗಲೆಲ್ಲ ಪೆನ್ನಿನಳು ಅನ್ನಳನ್ನು ಕೆಣಕುತ್ತಾನೇ ಇದ್ಲು. ನೋಡ್ರಿ, ಈ ಕೆಣಕು ಗೊತ್ತಾ? ಕೆಣಕು ಬುದ್ಧಿ. ಅಲ್ಲೋ, ಈ ತಮಿಳಲ್ಲಿ ಇರ್ತದೆ ಚೊರಿಯನ್. ಈ ಕೆರ್ಕೊಳ್ಳೋರು ಗೊತ್ತಾ? ಎಲ್ಲೋಡು ಅವ್ರು ಕೆರ್ಕೊಳ್ತಾ ಇರ್ತಾರೆ. ಯಾರ ಮುಂದೆ ಇರಲಿ, ಎಲ್ಲೇ ಇರಲಿ, ಎಲ್ಲಿ ಬೇಕಾದ್ರೂ ಕೆರ್ಕೊಳ್ತಾರೆ. ಅದಕ್ಕೆ ಅವರಿಗೆ ತಮಿಳಲ್ಲಿ, ಮಲಯಾಳಮಲ್ಲ ಚೊರಿಯನ್ ಅಂತ ಹೆಸರು. ಕೆರ್ಕ. ಈ ಕೆರ್ಕರು ಸುಮ್ಮನೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಕೆರ್ಕೊತಾ ಇರ್ತಾರೆ. ನಾನು ಎಲ್ಲಿ ನಿಂತಿದ್ದೀನಿ, ಎಲ್ಲಿ ಮಾತಾಡ್ತಿದ್ದೀನಿ, ಯಾರ ಹತ್ರ ಇದ್ದೀನಿ, ಪರಿಜ್ಞಾನನೇ ಇರಲ್ಲ, ಸುಮ್ಮನೆ ಕೆರ್ಕೊಳ್ಳೋದೆ. ಅದೇ ರೀತಿಲಿ ಈ ಹೆಂಗಸು ಕೆರಿಕೊಳ್ಳೋರು, ಯಾವಾಗಲೂ ಕೆಣಕ್ತಾನೆ ಇರ್ತಾಳೆ. ಒಂದೊಂದು ಮನೇಲಿ ಇರ್ತಾರೆ ನೋಡ್ರಿ, ಈ ಅತ್ತೆ ಸೊಸೆ ನೋಡ್ಬೇಕು, ಭಯಂಕರ ಇರ್ತದೆ. ಆದ್ರೆ ಇವ್ರು ಚರ್ಚಿಗೆ ಇಲ್ಲ ಫಂಕ್ಷನ್ಗೆಲ್ಲ ಬಂದಾಗ ಹೆಂಗಿರ್ತಾರೆ? ತುಂಬಾ ಸಭ್ಯರ, ತುಂಬಾ ಇಲ್ಲಿ ಒಂದು ಅತ್ತೆ ಸೊಸೆ ಇದ್ದಾರೆ, ಒಳ್ಳೆಯವರು.
ಯಾವುದೇ ಗಲಾಟೆ ಇಲ್ಲ. ತುಂಬ ಸಂತೋಷ, ಅವ್ರು ನೋಡಿದ್ರೆ ನನಗೆ ಸಂತೋಷ ಆಗ್ತದೆ. ಪ್ರಿಯರೇ, ದೇವನ ವಾಕ್ಯ ಹೇಳ್ತದೆ, ತಾರತಮ್ಯೆಯು ಅಗೆಯು ಈ ಮತ್ಸರ ನಿನ್ನಲ್ಲಿ ಇರಕೂಡದು, ಕಲ್ಮಶ ಇರಕೂಡದು. ನಿನ್ನ ಒಂದು ಆತ್ಮ ಈ ಶರೀರದಲ್ಲಿ ಇದ್ದಾಗ ಅದು ಎರಡು ಮಿಲಿನ ಆಗಬೇಕು. ಆದಾಗ ಮಾತ್ರವೇ ನಿನ್ನ ಬುದ್ಧಿಶಕ್ತಿಗಳು ವಿಕಾಸಗೊಳ್ತವೆ. ವಿಕಾಸ ಎಲ್ಲವೂ ಆಗ. ಅನೇಕ ಜನ ಹೇಳ್ತಾರೆ ಬ್ರಾಡ್ ಮೈಂಡ್ ಬೇಕು ನಿನಗೆ ಅಂತ. ಬ್ರಾಡ್ ಮೈಂಡ್, ಬ್ರಾಡ್ ಮೀನ್ಸ್ ಅಗಲ ಕನ್ನಡದಲ್ಲಿ. ನಿನ್ನ ಬುದ್ಧಿಶಕ್ತಿಯು ಸಂಪೂರ್ಣವಾಗಿ ಅದು ವಿಕಾಸಗೊಂಡಿರ್ಬೇಕು ಎಂಬುದಾಗಿದೆ. ಅಂದ್ರೆ ಏನೆಲ್ಲ ನಾವು ಮಾತನಾಡ್ತೀವೋ, ಏನೆಲ್ಲ ಹೇಳ್ತೀವೋ, ನಮಗೆ ಏನದು ರಿಟರ್ನ್ಸ್ ಬರ್ತದೋ ಅದನ್ನ ನಾನು ಕೆಟ್ಟದಾಗಿ ತಗೊಳ್ಬೇಡ. ಈಗ ನನ್ನ ಕಳ್ಳ ಅಂತ ಹೇಳಿದ್ರೆ, ನನ್ನ ಕಳ್ಳನ ನನಗೆ ಗೊತ್ತು. ನನ್ನನ್ನು ಮೋಸಗಾರ ಹೇಳಿದ ನನಗೆ ಗೊತ್ತು. ಅಯ್ಯೋ ಇವನು ಎಲ್ಲ ಮೋಸ ಮಾಡ್ತಾನೆ ನನಗೆ ಗೊತ್ತು. ಇವನು ನರಕಕ್ಕೆ ಕೊಟ್ಟೋಗ್ತಾನೆ ನನಗೆ ಗೊತ್ತು. ಏನು ಹೇಳ್ತಾರೋ ಅದು ನನಗೆ ಗೊತ್ತು. ನಾನು ಏನಾಗ್ತೀನಿ, ಏನ್ಲಿಗೆ ಹೋಗ್ತೀನಿ ಎಲ್ಲ ನನಗೆ ತುಂಬ ಚೆನ್ನಾಗಿ ಗೊತ್ತು. ಅವ್ರು ಹೇಳಿದ ಮೇಲೆ ಕಳ್ಳ ಅಂತ ಹೇಳಿದ್ಮೇಲೆ ನಾನು ಕಳ್ಳ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಮೋಸಗಾರ ಅಂತ ಹೇಳಿದ್ಮೇಲೆ ನಾನು ಮೋಸಗಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರೇ ಏನೇ ಹೇಳಿದ್ರು ಅವರವರ ಜ್ಞಾನಕ್ಕೆ, ಅವರ ಆಲೋಚನೆಗೆ, ಅವರ ಲೋಕದ ಕಾರ್ಯಕ್ಕೆ ಅವರು ಇನ್ನೊಂದು ವ್ಯಕ್ತಿಯನ್ನು ದೂಷಿಸ್ತಾರೆ. ಅದು ತಂದೆ ಅಂತ ನೋಡಲ್ಲ, ತಾಯಿ ಅಂತ ನೋಡಲ್ಲ, ಮಕ್ಕಳಂತ ನೋಡಲಿಲ್ಲ, ಸಮಾಜದಲ್ಲಿ ಯಾರು ಎಂಬುದಾಗಿ ನೋಡಲಿಲ್ಲ. ಬದಲಾಗಿ ಅವರಿಗೆ ಬೇಕಾದಂತ ಲೌಕಿಕವಾದಂತ ಕಾರ್ಯದಲ್ಲಿ ಒಂದು ವ್ಯಕ್ತಿಯನ್ನು ದೂಷಿಸುವಾಗ, ದೂಷಣೆ ಪಡೆಯುವಂತ ಒಂದು ವ್ಯಕ್ತಿ ದೈವ ಪುರುಷನಾಗಿದ್ರೆ ಅವನು ಎಲ್ಲವನ್ನ ಅರ್ಥೈಸಿಕೊಳ್ತಾನೆ. ಇದೇ ಡಿಫರೆನ್ಸ್. ಏಕೆಂದ್ರೆ ಅವರಲ್ಲಿ ಪರಿಶುದ್ಧ ಆತ್ಮನ ಶಕ್ತಿ ನಷ್ಟಪಟ್ಟೋಗಿದೆ, ನಮ್ಮಲ್ಲಿ ಪರಿಶುದ್ಧ ಆತ್ಮನ ಅಭಿಷೇಕ ತುಂಬಲ್ಪಟ್ಟಿದೆ. ಯಾವಾಗ ಒಂದು ವ್ಯಕ್ತಿ ಅಶುದ್ಧ ವ್ಯಕ್ತಿ ಶುದ್ಧ ವ್ಯಕ್ತಿಗೆ ಬೈತಾನೋ, ಹೀಯಾಳಿಸ್ತಾನೋ, ಇವರಿಗೆ ಹೆಚ್ಚಿನ ಅಭಿಷೇಕ, ಹೆಚ್ಚಿನ ಕೃಪೆ, ಹೆಚ್ಚಿನ ಆಶೀರ್ವಾದ ಇರ್ತದೆ. ಅದಕ್ಕಾಗಿ ಏಸು ಯಾರು ಏನೇ ಹೇಳಿದ್ರು ಒಂದು ಅಕ್ಷರ ಮಾತಾಡಿಲ್ಲ. ಶಿಲುಬೆಯಲ್ಲಿ 3 ಜನ ನೇತಾಡ್ತಿದ್ದಾರೆ, ಮಧ್ಯೆ ಯೇಸು, ಎಡಭಾಗ ಬಲಭಾಗದಲ್ಲಿ ಕಳ್ಳರು, ಅವರು ಕೊಲೆಗಾರರು, ಅವರು ಅನೇಕ ರೀತಿಯಲ್ಲಿ ಮೋಸ ಮಾಡಿದವರು, ಅವರಿಗೆ ದಂಡನೆ, ಮರಣ ದಂಡನೆ, ಈ ಶಿಲುಬೆಯ ಮರಣ. ಅದರ ಜೊತೆಯಲ್ಲಿ ಏಸು ಯಾವ ಪಾಪ ಮಾಡಲಿಲ್ಲ, ಒಂದು ಅಪರಾಧವು ಮಾಡದಂತ ಯೇಸುವಿಗೂ ಶಿಲುಬೆ ಮರಣ. ಆಗ ಈ ಎಡಭಾಗದಲ್ಲಿದ್ದಂತ ಕಳ್ಳ ಹೇಳ್ತಾನೆ, ಯೇಸು, ನೀನು ದೈವಕುಮಾರನಾಗಿದ್ರೆ ನೀನು ಇಳಿದು ಬಾ, ನನ್ನನ್ನು ಇಳಿಸು. ನೋಡಿದ್ರ? ಆದ್ರೆ ಬಲಭಾಗದಲ್ಲಿದ್ದಂತ ಕಳ್ಳ, ನೀನು ಕಳ್ಳ, ನಾನು ಕಳ್ಳ, ಮಾತಾಡ್ಬೇಡ, ಅವರು ದೈವ ಪುರುಷ, ಅವರ ಬಾಯಿ ನೋಡು, ಒಂದು ಅಕ್ಷರ ಮಾತಾಡಲಿಲ್ಲ. ಪಿಲಾತರಸನ ಸಾಮ್ರಾಜ್ಯದಿಂದ ನಾವು ಯೇಸು ಬರುವಾಗ ನಮ್ಮನ್ನು ಎಷ್ಟು ಹೊಡೆದ್ರು, ನಾವು ಎಷ್ಟು ಕೆಟ್ಟ ಮಾತು ಮಾತಾಡಿದ್ದೀವಿ. ಆ ಭಾರವಾದ ಶಿಲುಬೆಯನ್ನು ಹೊತ್ತು ಬರುವಂತ ಯೇಸು 3 ಸಲ ಕೆಳಗೆ ಬಿದ್ರು, ಆದ್ರೂ ಒಂದು ಅಕ್ಷರ ಮಾತಾಡಲಿಲ್ಲ. ಕಣ್ಣುಗುಡ್ಡೆ ಈಚೆ ಇದೆ, ಇಡೀ ಶರೀರವೇ, ದೇಹವೇ ನಮಗಿಂತಲೂ ನುಚ್ಚುನೂರಾಗಿ ಏಟನ್ನು ತಿಂದು ತಲೆಗೆ ಮುಳ್ಳಿನ ಕಿರೀಟ, ಆ ಕಳ್ಳರಿಗೆ ಮುಳ್ಳು ಕಿರೀಟ ಹಾಕಿಲ್ಲ. ಯೇಸುವಿಗೆ ಮಾತ್ರವೇ ಇಂಥ ಘೋರವಾದಂಥ ಒಂದು ಶಿಕ್ಷೆ. ಒಂದು ಅಕ್ಷರ ಮಾತನಾಡದಂತ ಯೇಸು ಅವರಿಗೆ ನೀನು ಬೈಬೇಡ. ನೋಡಿದ್ರ? ಇಬ್ರು ಕಳ್ರೆ.